ರಾಜಕೀಯವಾಗಿ ಪಕ್ಷಗಳು ಏನೇ ಆರೋಪ ಮಾಡಿದರೂ ಕೂಡ ಈ BPL ಕಾರ್ಡ್ಗಳಿವೆಯಲ್ಲ ಎಷ್ಟು ಸಂಖ್ಯೆಯಲ್ಲಿವೆ ಏನು ಎತ್ತ ಇದೆಲ್ಲದರ ಬಗ್ಗೆನೂ ಕೂಡ ಸಂಖ್ಯೆ ಗೊತ್ತಾಗಬೇಕು, ಜೊತೆಗೆ ಪರಿಷ್ಕರಣೆ ಆಗಬೇಕು. ಸರ್ಕಾರ ಈಗ ಆಪರೇಷನ್ ಶುರು ಮಾಡಿದೆ, ಬೇಕಿತ್ತು ಇದು. ನಾಳೆಯಿಂದಲೇ BPL ಕಾರ್ಡ್ ಪರಿಷ್ಕರಣೆ ಶುರುವಾಗುತ್ತೆ. ಬಡವರಿಗೆ ದಕ್ಕಬೇಕಾಗಿರುವಂಥದ್ದು ದಕ್ಕುತ್ತಾ ಈ ರೀತಿ ಸಂಖ್ಯೆಗಳು ಜಾಸ್ತಿ ಆದರೆ? ಇನ್ನು IT ಹೆಸರಲ್ಲಿ ರದ್ದಾಗಿರುವಂಥ ಕಾರ್ಡ್ಗಳು ಏನೇನಿದಾವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ IT ಕಟ್ಟುವಂಥವ್ರು, GST ಪೇ ಮಾಡುವಂಥವ್ರು, ಇಂಥವರೆಲ್ಲ ಕಾರ್ಡ್ಗಳನ್ನ ಇಟ್ಕೊಂಡ್ಬಿಟ್ರೆ ಏನು ಕತೆ? ನಾಳೆಯಿಂದ ಆಹಾರ ನಾಗರಿಕ ಸರಬರಾಜು ಇಲಾಖೆ ಪರಿಷ್ಕರಣೆಯನ್ನು ಶುರು ಮಾಡುತ್ತೆ, ಮಾಡಬೇಕು. ಆದರೆ ಈ ನೆಪದಲ್ಲಿ ಬಡವರಿಗೆ ಅನ್ಯಾಯ ಆಗಬಾರ್ದು. ನಿಜಕ್ಕೂ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರಲ್ಲ. ಬೆಳಗ್ಗೆ ಯಾರೊಬ್ಬರು ಮಹಿಳೆ ಮಾತಾಡ್ತಾ ಇದ್ರು, ನೋಡಿ ನಾವು ಬಟ್ಟೆ ಹೊಲಿ ಜೀವನ ಮಾಡ್ತೀವಿ ನಾವು, ಅಂಥದ್ರಲ್ಲಿ ನಮಗೆ ಈ ರೀತಿ ಅನ್ಯಾಯ ಮಾಡಿಬಿಟ್ಟಿದ್ದಾರೆ, ಕ್ಯಾನ್ಸಲ್ ಆಗೋಗ್ಬಿಟ್ಟಿದೆ. ಆ ರೀತಿ ಹೊಟ್ಟೆ ಹೊಡೆಯುವಂಥ ಕೆಲಸಗಳಾಗಬಾರ್ದು. ಆದರೆ ನಿಜಕ್ಕೂ ಇದಕ್ಕೆ ಸಂಬಂಧಪಟ್ಟಂಗೆ ಪರಿಷ್ಕರಣೆ ಆಗಲೇಬೇಕು. ಬಡವರಿಗೆ ಕೊಡ್ತೀವಿ, ಇರುವಂಥವ್ರಿಗೆ ಯಾಕೆ ಕೊಡಬೇಕು, ಹೀಗಾಗಿ ಪರಿಷ್ಕರಣೆ ಮಾಡ್ತೀವಿ ಎನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯಾರಿಗೂ ಕೂಡ ಅನರ್ಹರು ಇದ್ದಾರೆ, ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರು ಇದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಒಟ್ಟಾರೆ ಬಡವರು ಕೊಡಬೇಕು ಅಲ್ವಾ? ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತೀವಿ.